ಇವತ್ತು ಸೋಮವಾರ, ರೈತನ ಮಕ್ಕಳಿಗೆ ವಿಶ್ರಾಂತಿಯ ದಿವಸ ಕಣೆ. ಸ್ವಾಮಿ, ಬೇಗನೆ ವಿಶ್ರಾಂತಿಯನ್ನು ಮುಗಿಸ್ಕೊಂಡು ಹೊಲಕ್ಕೆ ಹೋಗ್ರಿ. ಯಾಕಂದ್ರೆ ಹೊಲದ ಬದಿಯಲ್ಲಿ ಎಲ್ಲ ಗಿಡ ಗಂಟೆಗಳು ಬೆಳೆದು ನಿಂತಿದೆ. ಆದಷ್ಟು ಬೇಗ ಅವುಗಳನ್ನೆಲ್ಲ ಕಡಿದು ಬಂದ್ಬಿಡಿ. ಅಪ್ಪಣೆ ಯಜಮಾನತಿಯವರೇ. ಅಷ್ಟೊಂದು ನನಗೆ ಗೌರವ ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾಂದೆ ಎಂದಿದ್ರು ನಿಮ್ಮ ಪಾದದಲ್ಲಿರುವ ಪಾದರಾಕ್ಷಿಗೆ ಸಮಾನ. ಬಿಟ್ಟಿತು ಅನ್ನು ಶೀಲ, ಬಿಟ್ಟಿತು ಅನ್ನು. ಗಂಡ ಹೆಂಡತಿ ಎಂದರೆ ಜೋಡು ಬಸವನ್ನ ಜಗ್ಗುವ ಚಕ್ಕಡಿ ಇದ್ದಂತೆ. ಎಲ್ಲಿ ನಿನ್ನ ಪ್ರೀತಿಯ ತಾವರಿಯು ಪರಿಮಳ ಸೂಸುತ್ತೇವೆ. ಸ್ವಾಮಿ, ನೀವು ನನ್ನ ಮುಡಿಗೆ ಮಲ್ಲಿಗೆ ಹೂ ಮೂಡಿಸಿದ್ರೆ ತಾನೇ ಪರಿಮಳ ಸೂಸಿ ಬರುವುದು. ಶೀಲ, ಹೂವಿಗಿಂತ ನೀನೇ ಚಂದ ಇರುವಾಗ ನನ್ನ ಮುಖವನ್ನು ನೋಡಿದರೆ ಸಾಕು, ಅದುವೇ ನನಗೆ ಪರಿಮಳ ಸೂಸಿದಂತೆ. ಶೀಲ, ನಿನ್ನನ್ನು ನೋಡುತ್ತಾ ನಿಂತಷ್ಟು ತಪ್ಪಿಕೊಂಡು ಮುತ್ತು ಕೊಡಬೇಕು ಎನ್ನುವ ಆಸೆ ಹೆಚ್ಚಾಗುತ್ತದೆ. ದೂರ ಸರಿ, ನಾನು ಈಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಸ್ನಾನ ಮಾಡಿದರೆ ಏನಾಯ್ತು? ಇಬ್ಬರು ಕೂಡಿ ಇನ್ನೊಮ್ಮೆ ಸ್ನಾನ ಮಾಡೋಣ, ಆಯ್ತಾ? ಆಯ್ತು. ನನ್ನ ಚೆಲುವೆ ಸಿಹಿ ಮುತ್ತಿನ ಕಾಣಿಕೆ ಚಿನ್ನ, ಈ ಚಿನ್ನ ಹೇಳ್ರಿ, ಏನಾತ್ರಿ? ಒಂದು ಮುತ್ತು ಕೊಡುವಿಯ? ಏನ್ಬೇಕು? ಮುತ್ತು ಮುತ್ತು ಕೊಡೆ. ಅಯ್ಯೋ, ಮುತ್ತು ಮುತ್ತು ಕೊಡ ಮಂಡ್ಯ ಮುತ್ತು ಮುತ್ತು ಅಯ್ಯೋ ತುತ್ತು ಸಿಹಿ